ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ಪರ್ಧಾರ್ಥಿಗಳೇ, ಈಗಾಗಲೇ ನಾನು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಆಕ್ಚುಲಿ ಪ್ರಾಗೈತಿಹಾಸ ಕಾಲ ಮುಗಿದಿದೆ, ಶಾತವಾಹನರು ಮುಗಿದಿದೆ, ಕದಂಬರು ಮುಗಿದಿದೆ. ಈಗ ತಲಕಾಡಿನ ಗಂಗರು ಒಂದು ವಿಡಿಯೋನ ಮಾಡಿದ್ದೀನಿ. ಇವತ್ತು ತಲಕಾಡಿನ ಗಂಗರಲ್ಲಿ ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ. ಏನೆಲ್ಲ ಅವರ ಮೂಲ ತಿಳಿಸ್ಕೊಟ್ಟಿದ್ದೆ, ಮೂಲ ಮತ್ತೆ ಯಾರು ಸ್ಥಾಪಕರು, ಲಾಂಛನ ಏನು, ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೆ. ಜೊತೆಗೆ MCQ ಕ್ವಶನ್ ಅನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಸ್ಪರ್ಧಾರ್ಥಿಗಳ. ಇವತ್ತು ಕರ್ನಾಟಕ ಇತಿಹಾಸದಲ್ಲಿ ತಲಕಾಡಿನ ಗಂಗರ ಬಗ್ಗೆ ನೋಡೋಣ. ನೋಡಿ ಸ್ಪರ್ಧಾರ್ಥಿಗಳೇ, ನಾನೇ ಬರ್ದಿರುವಂತ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಹಾಗೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಅತ್ಯದ್ಭುತವಾಗಿವೆ. ಕರ್ನಾಟಕದ ನಂಬರ್ 1 ಪುಸ್ತಕಗಳೊಂದು ಅಂತ ಗುರ್ಸ್ಕೊಂಡಿದ್ದಾವೆ. ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಕರ್ನಾಟಕದ ಟಾಪ್ ತರಿಸಿದಾರಲ್ಲ ಅವರಿಗಿಂತ ದಿ ಬೆಸ್ಟ್ ನೆಕ್ಸ್ಟ್ ಲೆವೆಲ್ ಇದ್ರೆ ಪುಸ್ತಕಗಳನ್ನ ಬೈ ಮಾಡಿ ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ ನಾನು ಇಲ್ಲಿ ತನಕ ಮಾಡಿರೋ ವಿಡಿಯೋಸ್ ಅಲ್ಲಿ ನಿಮಗೆ ಪ್ರತಿಯೊಂದರಲ್ಲೂ ಎಳೆಯಾಗಿ ಪುಸ್ತಕದ ವಿಶೇಷತೆ ಮತ್ತೆ ಯಾವ ಎಕ್ಸಾಮ್ಗೆ ಎಷ್ಟು ಕ್ವಶನ್ ಬಂದಿದೆ ಅದನ್ನ ಎಳೆಯಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ವಿಡಿಯೋಸ್ ಮಾಡಿದ್ದೀನಿ. ಇದು ನಾನು ಬರೆದಂಥ ಪುಸ್ತಕಗಳು ಸ್ಪರ್ಧಾರ್ಥಿಗಳೇ. ಮತ್ತೆ ಮುಂದಿನ ಸ್ಲೈಡ್ಗೆ ಹೋಗೋಣ. ಇವತ್ತು ತಲಕಾಡಿನ ಗಂಗರಲ್ಲಿ ತುಂಬಾ ಫೇಮಸ್ ಪ್ರಸಿದ್ಧವಾದ ಅರಸನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧ್ರುವಿನೀತ ಸಾಲಿಶಕ 540ರಿಂದ 600 ಸುಮಾರು 60 ವರ್ಷಗಳ ಕಾಲ ಇವನು ಆಳ್ವಿಕೆ ಮಾಡ್ತಾನೆ. ಗಂಗರ ರಾಜ್ಯದಲ್ಲಿ ರಾಜರಲ್ಲಿ ಪ್ರಸಿದ್ಧ ಅರಸ ಅಂತ ಇವನ ಬಗ್ಗೆ ಹೇಳಿದ್ರೆ ತಪ್ಪಾಗಲಾರದು. ಅವನೀತ ಮತ್ತು ಜ್ಯೇಷ್ಠಾದೇವಿಯ ಪುತ್ರನಾದ ಈತನ ಮತ್ತೊಂದು ಹೆಸರು ನಿರ್ವಿನೀತ, ಮೃತರಸ, ಕಮಲೋದರ, ಅವನೀತ ಸ್ಥಿರ, ಧರ್ಮ ಮಹಾ ರಾಜಾದಿರಾಜ, ಅರಿನೃಪ ಎಂಬ ಬಿರುದುಗಳನ್ನ ಹೊಂದಿರ್ತಾನೆ. ಧ್ರುವನೀತನಿಗೆ ಕೇಳಬಹುದು ಏನೆಲ್ಲ ಬಿರುದುಗಳಿದ್ವು ಅಂತ ಎಕ್ಸಾಮ್ ಓರಿಯೆಂಟೆಡ್ ಕೇಳಬಹುದಾಗುತ್ತೆ ಸ್ಪರ್ಧೆ. ಮ್ಯಾಚ್ ಆಫ್ ಫಾಲೋಯಿಂಗ್ ಕೇಳಬಹುದು, 4 ರಾಜರ ಹೆಸರನ್ನ ಕೇಳಿ ಮತ್ತೆ ಅವರ ಬಿರುದುಗಳನ್ನ ಕೇಳಬಹುದು. ನೀವು ಇಷ್ಟೆಲ್ಲ ತಿಳ್ಕೊಂಡಾಗ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ. ನಾನು ಬೋಲ್ಡ್ ಮಾಡಿದ್ದೀನಿ, ಅದನ್ನ ಮಾತ್ರ ಓದ್ಕೊಳಕ್ ಹೋಗ್ಬೇಡಿ. ಅದನ್ನು ಓದಿ ಅದರ ಜೊತೆಗೆ ಉಳಿದಿದ್ದ ಎಲ್ಲಾ ಬಿರುದುಗಳನ್ನ ಓದ್ಕೊಡಿ. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಈತನ ಆಳ್ವಿಕೆಯ ಬಗ್ಗೆ ಹಾಗೂ ಗಂಗಾ ಅರಸರ ಆಳ್ವಿಕೆಯ ಕಾಲಾನುಕ್ರಮಣಿಕೆ ಬಗ್ಗೆ ಈತನೇ ಹೊರಡಿಸಿದ ಹೆಬ್ಬೆಟ್ಟು ಶಾಸನದಿಂದ ತಿಳಿದು ಬರುತ್ತೆ. ಅಂದ್ರೆ ಧ್ರುವಿನೀತನೇ ಸ್ವತಃ ಹೊರಡಿಸಿರುವಂತಹ ಇವನ ಕಾಲ ಘಟ್ಟ ಮತ್ತೆ ಅವನ ಶಾಸನದಲ್ಲಿ ಹೆಬ್ಬೆಟ್ಟು ಶಾಸನದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಬಹುದಾಗುತ್ತೆ. ಅದೇ ರೀತಿ ತನ್ನ ಮಲ ಸಹೋದರನಿಗೆ ಸಹಾಯ ಮಾಡಿದ ಪಲ್ಲವ ಮತ್ತು ಬನವಾಸಿ ಕದಂಬ ಅರಸರನ್ನು ಸೋಲಿಸಿದ ಎಂದು ಕಡಗಟ್ಟೂರು ಶಾಸನ ತಿಳಿಸುತ್ತೆ. ಅಂದ್ರೆ ಧ್ರುವಿನೀತನ ಮಲ ಸಹೋದರ ಅಂದ್ರೆ ಲೈಕ್ ಮಲ ಅಂದ್ರೆ ತಮ್ಮನೇ ಆಗ್ಬೇಕಾಗುತ್ತೆ. ಅವನಿಗೆ ಪಲ್ಲವರು ಮತ್ತು ಬನವಾಸಿಯ ಕದಂಬರು ಸಹಾಯ ನೀಡ್ತಾರೆ. ಅವರನ್ನ ಆ ಸಂದರ್ಭದಲ್ಲಿ ಸೋಲಿಸ್ತಾನೆ ಅಂತ ಹೇಳ್ಬಿಟ್ಟು ಕಡಗಟ್ಟೂರು ಶಾಸನದಲ್ಲಿ ತಿಳಿಸಿದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಪುನ್ನಾಟದ ಅರಸ ಸ್ಕಂದವರ್ಮ ಸಾವನ್ನಪ್ಪಿದಾಗ ಗಂಡು ಮಕ್ಕಳು ಇಲ್ಲದೆ ಇದ್ದಿದ್ದರಿಂದ ಅವನ ಮೊಮ್ಮಗನಾದ ಈತ ಪುನ್ನಾಟವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ಅಂದ್ರೆ ಪುನ್ನಾಟದ ಅರಸ ಸ್ಕಂದವರ್ಮನ ಇರ್ತಾನೆ, ಅವನಿಗೆ ಮಕ್ಕಳಿಲ್ಲದೆ ಇದ್ದ ಕಾರಣಕ್ಕಾಗಿ ಗಂಡು ಸಂತಾನ ಇಲ್ಲದೆ ಇರ್ತದೆ. ಆ ಸಂದರ್ಭದಲ್ಲಿ ಅವನ ಮೊಮ್ಮಗನಾದ ಈತ ಪುನ್ನಾಟವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಈ ಸ್ಕಂದವರ್ಮನ ಸಾಮ್ರಾಜ್ಯವನ್ನ. ಈತನು ವೈಷ್ಣವ ಧರ್ಮ ಮತಾವಲಂಬಿಯಾಗಿದ್ದು ಹಿರಣ್ಯ ಗರ್ಭಯಾಗವನ್ನ ಮಾಡಿದನು. ಅಂದ್ರೆ ಇವನು ವೈಷ್ಣವ ಧರ್ಮವನ್ನ ಅನುಸರಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಇವನೇನಪ್ಪಾ ಅಂದ್ರೆ ಆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಹಿರಣ್ಯ ಗರ್ಭಯಾಗವನ್ನ ಮಾಡಿರ್ತಾನೆ. ಇವನ ಗುರು ಜೈನ ಬೋಧಕ. ಇವನ್ ಗುರುಗಳು ಯಾರಾಗಿರುತ್ತೆ ಅಂದ್ರೆ ಜೈನ ಬೋಧಕರಾಗಿರ್ತಾರೆ, ಪೂಜ್ಯಪಾದರು. ಇವರು ಶಬ್ದಾವತಾರ ಎಂಬ ಕೃತಿಯನ್ನ ಬರೀತಾರೆ. ಯಾರು ಪೂಜ್ಯಪಾದರು ಶಬ್ದಾವತಾರ ಎಂಬ ಕೃತಿಯನ್ನ ರಚನೆ ಮಾಡ್ತಾರೆ ಸ್ಪರ್ಧಾರ್ಥಿಗಳಿಗೆ. ಕೇಳಬಹುದು ಒಂದ್ ಕಡೆ ಗುರುಗಳು ಕೇಳಬಹುದು, ಅವರು ಬರೆದಂತಹ ಕೃತಿಗಳನ್ನ ಒಂದ್ ಕಡೆ ಕೇಳಬಹುದು ಮ್ಯಾಚ್ ಆಫ್ ಫಾಲೋಯಿಂಗ್. ಅದೇ ರೀತಿ ಈತ ಸ್ವತಃ ವಿದ್ವಾಂಸನಾಗಿದ್ದು ಸಂಸ್ಕೃತ ಕವಿ ಭಾರವಿಯ ಕೀರ್ತಾರ್ಜುನೀಯ ಕಾವ್ಯದ 15ನೇ ಸ್ವರ್ಗಕ್ಕೆ ವ್ಯಾಖ್ಯಾನ ಬರೆದನು. ಅಂದ್ರೆ ಧ್ರುವಿನೀತನ ಏನಪ್ಪಾ ಅಂದ್ರೆ ಸಂಸ್ಕೃತ ಕವಿ ಭಾರವಿ ಇರ್ತಾನಲ್ವಾ, ಅವನ ಕೀರ್ತಾರ್ಜುನ ನಿಯಂ ಕಾವ್ಯದ 15ನೇ ಸರ್ಗಕ್ಕೆ ವ್ಯಾಖ್ಯಾನ ಬರೀತಾನೆ. ಯಾರು? ಧ್ರುವಿನೀತ. ಅದೇ ರೀತಿ ಗುಣಾಢ್ಯನ ಪೈಚಾಶ ಭಾಷೆಯ ಬೃಹತ್ ಕಥಾ ವಡ್ಡಾಕಥವನ್ನು ಸಂಸ್ಕೃತಕ್ಕೆ ಅನುವಾದಿಸಿದನು. ಯಾರಂದ್ರೆ ಧ್ರುವಿನೀತನು ಸ್ವತಃ ವಿದ್ವಾಂಸನಾಗಿರ್ತಾನೆ. ಯಾರು? ಗುಣಾಢ್ಯನು ಬರೆದ ಪೈಚಾಶಿ ಭಾಷೆಯ ಬೃಹತ್ ಕಥಾ ಏನಿದೆಯಲ್ಲ ಕೃತಿಯನ್ನ
ಸಂಸ್ಕೃತಕ್ಕೆ ಅನುವಾದ ಮಾಡ್ತಾನೆ ಯಾರು? ಧ್ರುವಿನೀತ. ಕ್ವಶನ್ ಕೇಳ್ಬೋದು, ಬೃಹತ್ ಕಥಾ ಬೃಹತ್ ಕಥಾವನ್ನು ಸಂಸ್ಕೃತಕ್ಕೆ ಅನುವಾದನ ಮಾಡಿದ ದೊರೆ ಯಾರು ಅಂತ ಕೇಳಬಹುದು ತಲಕಾಡಿನ ಗಂಗರಲ್ಲಿ ಧ್ರುವಿನೀತನ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಅಮೋಘ ವರ್ಷನ ಕಾಲದ ಕೃತಿ ಕವಿರಾಜ ಮಾರ್ಗದಲ್ಲಿ ಧ್ರುವಿನೀತನ ಹೆಸರು ಉಲ್ಲೇಖವಾಗಿದೆ ಕೇಳಬಹುದು. ಕವಿರಾಜ ಮಾರ್ಗ ಕೃತಿಯಲ್ಲಿ ತಲಕಾಡಿನ ಗಂಗರ ಯಾವ ರಾಜನ ಹೆಸರು ಉಲ್ಲೇಖವಾಗಿದೆ ಅಂದ್ರೆ ನಾವು ಧ್ರುವಿನೀತನ ಹೆಸರನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಈತ ಗುಮ್ಮರೆಡ್ಡಿಪುರ ಮತ್ತು ಹೆಬ್ಬೆಟ್ಟು ಶಾಸನಗಳನ್ನು ಹೊರಡಿಸುತ್ತಾನೆ ಕೇಳಬಹುದು. ಈ ಗುಮ್ಮರೆಡ್ಡಿಪುರ ಶಾಸನ ಮತ್ತು ಹೆಬ್ಬೆಟ್ಟು ಶಾಸನವನ್ನು ಹೊರಡಿಸಿದ ಗಂಗರಾಜ ಯಾರು ಅಂತ ಕೇಳಿದ್ರೆ ಧ್ರುವಿನೀತ ಅಂತ ಮೆನ್ಷನ್ ಮಾಡಬೇಕು. ಪ್ರಸಿದ್ಧ ವೈಯಾಕರಣಿ ಸಿದ್ಧಾವತಾರದ ಕರ್ತೃವಾದ ಪೊಟ್ಟಪಾರರು ಇವನ ಶಿಕ್ಷಾ ಗುರುಗಳಾಗಿದ್ರು. ಅಂದ್ರೆ ಇವನ ಶಿಕ್ಷಾ ಗುರುಗಳು ಯಾರಪ್ಪ ಅಂದ್ರೆ ಸಿದ್ಧಾವತಾರದ ಕರ್ತೃವಾದ ಪೊಟ್ಟಪಾರರು ಅಂದ್ರೆ ಇವನ ಗುರುಗಳಾಗಿರ್ತಾರೆ, ಶಿಕ್ಷಾ ಗುರುಗಳು. ಇಲ್ಲಿ ವಿಶೇಷ ಅಂಶ ನೋಡ್ಬೋದು, ಧ್ರುವಿನೀತನ ನಂತರ ಮುಷ್ಕರ, ಪೋಲವೀರ ಮತ್ತು ಶ್ರೀ ವಿಕ್ರಮ ಆಳ್ವಿಕೆ ನಡೆಸ್ತಾರೆ ಸ್ಪರ್ಧತೆ. ಅಂದ್ರೆ ಧ್ರುವಿನೀತನ ನಂತರ ಬಂದಂತ ಏನು ಆ ಕೆಲವು ಅಲಸರು ಆಳ್ವಿಕೆ ಮಾಡ್ತಾರೆ ಅಂತ ತಿಳಿದು ಬರುತ್ತದೆ. ಭೂವಿಕ್ರಮ ನಂತರ ಇವನ ತಂದೆ ಶ್ರೀ ವಿಕ್ರಮ, ಇಲ್ಲಿದ್ದಾರೆ ನೋಡಿ, ಶ್ರೀ ವಿಕ್ರಮ ಇದನ್ನಲ್ಲ, ಯಾರು ಧ್ರುವಿನೀತನ ನಂತರ ಬಂದಂತಹ ರಾಜರಲ್ಲಿ ಭೂವಿಕ್ರಮನ ಮಗ ಶ್ರೀ ವಿಕ್ರಮನ ಮಗ ಬಂದು ಭೂವಿಕ್ರಮ. ಇವನ ತಂದೆ ಶ್ರೀ ವಿಕ್ರಮ, ತಾಯಿ ಚೋಳ ಮನೆತದ ರಾಣಿಯಾಗಿದ್ದಳು. ಅಂದ್ರೆ ಗಂಗರು ಚೋಳರ ಜೊತೆ ವೈವಾಹಿಕ ಸಂಬಂಧವನ್ನ ಹೊಂದ್ಕೊಳ್ತಾ ಇದ್ರು ಅಂತ ತಿಳಿದು ಬರುತ್ತೆ. ಈತ ಪಲ್ಲವ ಅರಸ 1ನೇ ಪರಮೇಶ್ವರ ವರ್ಮನನ್ನು ವಿಳಿಂದೈ ಕದನದಲ್ಲಿ ಸೋಲಿಸಿ ಉಗ್ರೋದಯ ಎಂಬ ಕಂಠಹಾರವನ್ನ ಗೆದ್ದನು. ಯಾವ ಗಂಗಾಧರೆಯು 1ನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ ಉಗ್ರೋದಯ ಕಂಠಹಾರವನ್ನ ಪಡಿತಾನೆ ಅಂದ್ರೆ ಭೂವಿಕ್ರಮ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ನೋಡೋಣ, 1ನೇ ಶಿವಮಾರ. ಈ ಒಂದು ಸಾಲಿಶಕ 679 725 ಈ ಆಸುಪಾಸುನಲ್ಲಿ ಇವನು ಆಳ್ವಿಕೆ ಮಾಡ್ತಾನೆ. ಈತನ ಬಗ್ಗೆ ಹಳ್ಳಿಗೇರಿ ಶಾಸನ ತಿಳಿಸುತ್ತದೆ. ಅಂದ್ರೆ 1ನೇ ಶಿವಮಾರನ ಬಗ್ಗೆ ಹಳ್ಳಿಗೇರಿ ಶಾಸನ ತಿಳಿಸುತ್ತೆ. ಈತನಿಗೆ ಶಿಷ್ಟಪ್ರಿಯ, ಅವನಿ ಮಹೇಂದ್ರ, ಸ್ಥಿರ ವಿನೀತ, ಶಿಷ್ಟ ವಿನೀತ ಎಂಬ ಬಿರುದುಗಳಿದ್ದವು ಕೇಳಬಹುದು. 1ನೇ ಶಿವಮಾರನಿಗಿದ್ದ ಬಿರುದುಗಳು ಯಾವುವು ಅಂತ ಕೇಳಿ ಒಂದು 4 ಕೇಳಿ ಅದರಲ್ಲಿ ಒಂದು ಯಾವುದೋ ಒಂದು 1ನೇ ಶಿವಮಾರನಿಗೆ ಇಲ್ಲದೆ ಇರೋ ಬಿರುದನ್ನ ಕೇಳಬಹುದು ಸ್ಪರ್ಧಾರ್ಥಿಗಳೇ. ಇದರಲ್ಲಿ ಯಾವ ಬಿರುದು ಸೇರ್ಲಿಲ್ಲ ಅಂದ್ರೆ 1ನೇ ಶಿವಮಾರನಿಗೆ ಈ ಬಿರುದು ಸೇರಿಲ್ಲ ಅಂತ ಕ್ವಶನ್ ಕೇಳುವ ಸಾಧ್ಯತೆಗಳಿರುತ್ತೆ. ಈತನಿಗೆ ನವಕಾಮ ಎಂಬ ಹೆಸರಿನಿಂದ ಪ್ರಸಿದ್ಧ ಆಗಿದ್ದನು. ಅಂದ್ರೆ ಇವನಿಗೆ ನವಕಾಮ ಎಂಬ ಹೆಸರು ಸಹ ಇತ್ತು, ಅದು ತುಂಬಾ ಪ್ರಸಿದ್ಧಿಯನ್ನು ಹೊಂದಿತ್ತು. ಅದೇ ರೀತಿ ನೋಡೋಣ, ಶ್ರೀ ಪುರುಷ ಮತ್ತೊಬ್ಬ ತಲಕಾಡಿನ ಗಂಗರಲ್ಲಿ ತುಂಬಾ ಫೇಮಸ್ ಅರಸನಾಗಿರ್ತಾನೆ. ಈ ಒಂದು ಕಾಲಘಟ್ಟ ಬಂದು 1725ರಿಂದ 788 ಈ ಆಸುಪಾಸಿನಲ್ಲಿ ಇವನು ಆಳ್ವಿಕೆ ಮಾಡ್ತಾನೆ. ಶ್ರೀ ಪುರುಷನು 1ನೇ ಶಿವಮಾರನ ಮೊಮ್ಮಗನಾಗಿದ್ದು ಗಂಗ ವಂಶದ ಪ್ರಖ್ಯಾತ ದೊರೆಯಾಗಿದ್ದು ಈತನ ಕಾಲದಲ್ಲಿ ಗಂಗ ರಾಜ್ಯವು ಇಂದಿಗಿಂತಲೂ ಉಚ್ಛ್ರಾಯ ಸ್ಥಿತಿ ಹೊಂದಿದ್ದು ಇದನ್ನು ಶ್ರೀರಾಜ್ಯ ಎಂಬ ಹೆಸರಿನಿಂದ ಕರೆಯುತ್ತಿದ್ರು. ಅಂದ್ರೆ ಈ ಹಿಂದಿಗಿಂತಲೂ ಅಂದ್ರೆ ಹಿಂದೆ ಆಳ್ವಿಕೆ ಮಾಡಿದ್ರಲ್ಲ ಆ ರಾಜರಿಗಿಂತಲೂ ತುಂಬಾ ತನ್ನ ರಾಜ್ಯದ ಶ್ರೇಯಸ್ಸನ್ನ ತುಂಬಾ ಎತ್ತರಕ್ಕೆ ಕೊಂಡೊಯ್ತಾನೆ ಅಂತ ಹೇಳಿ ತಿಳಿದು ಬರುತ್ತದೆ. ಅದೇ ರೀತಿ 731ರಲ್ಲಿ 2ನೇ ವಿಳಿಂದೈ ಕದನದಲ್ಲಿ ಪಲ್ಲವರ 2ನೇ ಪರಮೇಶ್ವರ ವರ್ಮನನ್ನು ಸೋಲಿಸಿ ಪಲ್ಲವರ ಬಿರುದಾದ ಪೆರ್ಮನಾಡಿ ಎಂಬ ಬಿರುದನ್ನ ಧರಿಸ್ತಾನೆ. 1ನೇ ಯಾವುದು ನೀವು ನೋಡಬಹುದು ಸ್ಪರ್ಧಾರ್ಥಿಗಳೇ, ಈ ಸ್ಲೈಡ್ ಅಲ್ಲಿ ನೋಡಬಹುದು. ಭೂವಿಕ್ರಮ ಇದನ್ನಲ್ಲ, ಇವನು ವಿಳಿಂದೈ ಅಂದ್ರೆ 1ನೇ ವಿಳಿಂದೈ ಕದನದಲ್ಲಿ ಸೋಲಿಸ್ತಾನೆ. ಯಾರು? ಭೂವಿಕ್ರಮ ಯಾರನ್ನ? ಪರಮೇಶ್ವರ ವರ್ಮನನ್ನ ಸೋಲಿಸಿ ಏನ್ ಮಾಡ್ತಾನೆ ಅಂದ್ರೆ ಉಗ್ರೋದಯ ಎಂಬ ಕಂಠಹಾರನ ಗೆದ್ಕೊಳ್ತಾನೆ. ಅದೇ ರೀತಿ ಶ್ರೀ ಪುರುಷ ಏನ್ ಮಾಡ್ತಾನೆ, 2ನೇ ವಿಳಿಂದೈ ಕದನದಲ್ಲಿ ಪಲ್ಲವರ 2ನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ ಏನ್ ಮಾಡ್ತಾನೆ ಅಂದ್ರೆ ಪೆರ್ಮವಾಡಿ ಎಂಬ ಬಿರುದನ್ನ ಗೆದ್ಕೊಳ್ತಾನೆ. ಕೇಳಬಹುದು, ಗಂಗರ ಯಾವ ರಾಜನಿಗೆ ಪೆರ್ಮನಾಡಿ ಎಂಬ ಬಿರುದನ್ನು ಹೊಂದಿದ್ದನು ಅಂದ್ರೆ ಶ್ರೀ ಪುರುಷನ ಬಗ್ಗೆ ತಿಳಿಸಬೇಕು. ಬಾದಾಮಿ ಚಾಲುಕ್ಯರ 2ನೇ ವಿಕ್ರಮಾದಿತ್ಯನಿಗೆ ಈತ ಸಹಕರಿಸಿ ತುಂಡಕದಲ್ಲಿ ನಡೆದ ಯುದ್ಧದಲ್ಲಿ ಪಲ್ಲವರನ್ನು ಸೋಲಿಸಿದನು. ಅಂದ್ರೆ ಬಾದಾಮಿ ಚಾಲುಕ್ಯರ ರಾಜನಾದ 2ನೇ ವಿಕ್ರಮಾದಿತ್ಯನಿಗೆ ಏನಪ್ಪಾ ಅಂದ್ರೆ ಸಹಾಯ ಮಾಡ್ತಾನೆ. ಯಾರು? ಸ್ತ್ರೀ ಪುರುಷ. ಪಲ್ಲವರನ್ನ ಸೋಲಿಸಿದ್ರೆ ಪಲ್ಲವರು ಶ್ರೀ ಪುರುಷನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಗಂಗಾವಾಡಿಯ ಮೇಲೆ ದಾಳಿ ಮಾಡಿದ್ರು. ಅಂದ್ರೆ ಇವನು ಸಹಾಯ ಮಾಡಿದ್ದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಪಲ್ಲವರು ಶ್ರೀ ಪುರುಷನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂದ್ಬಿಟ್ಟು ಗಂಗಾವಾಡಿಯ ಮೇಲೆ ಏನ್ ಮಾಡ್ತಾರೆ, ದಾಳಿಯನ್ನ ಮಾಡ್ತಾರೆ ಸ್ಪರ್ಧಾರ್ಥಿಗಳೇ. ಪಲ್ಲವರ ನಂದಿವರ್ಮನು ಸಾಲಿಶಕ 734ರಲ್ಲಿ ಸ್ತ್ರೀ ಪುರುಷನನ್ನು ಸೋಲಿಸಿ ಕೋಲಾರವನ್ನ ವಶಪಡಿಸಿಕೊಂಡನು ಹಾಗೂ ಉದ್ರೋದಯ ಎಂಬ ಕಂಠಹಾರವನ್ನ ಕಸಿದುಕೊಂಡನೆ. ಏನಪ್ಪಾ ಅಲ್ಲಿ ಭೂವಿಕ್ರಮ ಏನ್ ಗಳಿಸಿರ್ತಾನೆ ಗೊತ್ತಾ? ಈಗ ನೋಡಿ ಇಲ್ಲಿ ಭೂವಿಕ್ರಮ ಉಗ್ರೋದಯ ಎಂಬ ಕಂಠಹಾರನ ಪಡೆದುಕೊಂಡಿರ್ತಾನಲ್ಲ, ಅದೇ
ಪಲ್ಲವರ ರಾಜ ಏನ್ ಮಾಡ್ತಾನೆ ಅಂದ್ರೆ ನಂದಿವರ್ಮನು 734ರಲ್ಲಿ ಯಾರನ್ನ ಸೋಲಿಸ್ತಾನೆ, ಸ್ತ್ರೀ ಪುರುಷನನ್ನ ಸೋಲಿಸಿ ಉಗ್ರೋದಯ ಎಂಬ ಕಂಠಹಾರವನ್ನ ಮತ್ತೆ ಪುನಃ ಪಡ್ಕೊಳ್ತಾರೆ. ಯಾರು? ಪಲ್ಲವರು ಮತ್ತೆ ವಶಪಡಿಸ್ಕೊಳ್ತಾರೆ ಸ್ಪರ್ಧಾರ್ಥಿಗಳೇ. ಪಾಂಡ್ಯರ ತೆರ್ಮಾರನಿಗೆ ತನ್ನ ಮಗಳನ್ನು ನೀಡಿ ವಿವಾಹ ಮಾಡಿರ್ತಾನೆ. ಯಾರಂದ್ರೆ ಸ್ತ್ರೀ ಪುರುಷ ತನ್ನ ವೈವಾಹಿಕ ಸಂಬಂಧವನ್ನ, ಅಂದ್ರೆ ಆಗಿನ ಕಾಲದ ರಾಜರು ಒಂದು ರಾಜ್ಯದ ವಧುವನ್ನ ಇನ್ನೊಂದು ರಾಜು ವರನಿಗೆ ಕೊಟ್ಟು ವೈವಾಹಿಕ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ತಿದ್ರು. ಆಗ ಶತ್ರುಬಾಧೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಈ ವ್ಯವಸ್ಥೆಯನ್ನ, ಈ ತಂತ್ರಗಾರಿಕೆಯನ್ನ ಹೂಡ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ಅದೇ ರೀತಿ 718ರಲ್ಲಿ ರಾಷ್ಟ್ರಕೂಟರ 1ನೇ ಕೃಷ್ಣನಿಂದ ಸೋತು ಮಾಕುಂದದಿಂದ ಮಣ್ಣೆ ಅಥವಾ ಮಾನ್ಯಪುರಕ್ಕೆ, ಈಗಿನ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಣ್ಣೆಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದನು. ಅಂದ್ರೆ 718ರಲ್ಲಿ ರಾಷ್ಟ್ರಕೂಟರ 1ನೇ ಕೃಷ್ಣನಿಂದ ಯಾರು ಸೋಲ್ತಾರೆ ಅಂದ್ರೆ ಸ್ತ್ರೀ ಪುರುಷರ ಸೋಲ್ತಾನೆ. ಆ ಕಾರಣದಿಂದ ಏನ್ ಮಾಡ್ತಾನೆ ಅಂದ್ರೆ ಮಾಕುಂದದಿಂದ ಮಣ್ಣೆಗೆ ಏನಪ್ಪಾ ಅಂದ್ರೆ ಇವನು ಏನ್ ಮಾಡ್ತಾನೆ, ಒಂದು ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ ಅಂತ ತಿಳಿದು ಬರುತ್ತೆ. ಸ್ತ್ರೀ ಪುರುಷ ವಿದ್ವಾಂಸನಾಗಿದ್ದು ಸಂಸ್ಕೃತ ಭಾಷೆಯಲ್ಲಿ ಗಜಶಾಸ್ತ್ರವನ್ನು ರಚಿಸಿದನು. ಸ್ತ್ರೀ ಪುರುಷನು ಸಹ ಧ್ರುವಿನೀತನ ತರನೇ ಏನಪ್ಪಾ ಅಂದ್ರೆ ಇವನು ವಿದ್ವಾಂಸನಾಗಿರ್ತಾನೆ. ಇವನು ಕೆಲವೊಂದು ಕೃತಿಗಳನ್ನ ಬರೀತಾನೆ. ಆ ಸಂಸ್ಕೃತ ಭಾಷೆಯಲ್ಲಿ ಗಜಶಾಸ್ತ್ರವನ್ನ ರಚನೆ ಮಾಡ್ತಾನೆ ಸ್ಪರ್ಧಾರ್ಥಿಗಳೇ. ಈ ಕೃತಿ ಏನಪ್ಪಾ ತಿಳಿಸುತ್ತಂದ್ರೆ, ಈ ಕೃತಿಯು ಆನೆಗಳನ್ನು ಪಳಗಿಸುವ ಕಲೆಯ ಮಾಹಿತಿಯನ್ನು ಒಳಗೊಂಡಿದೆ. ಅಂದ್ರೆ ಗಜಶಾಸ್ತ್ರ ಏನಾಗಿದೆ ಅಂದ್ರೆ ಅದರಲ್ಲಿ ಇರೋ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಆನೆಗಳನ್ನ ಪಳಗಿಸುವ ತಂತ್ರ ಅಥವಾ ವಿದ್ಯೆಯನ್ನ ಇದು ಒಳಗೊಂಡಿದೆ ಈ ಕೃತಿಯು. ಈತ ವೈದಿಕ ಧರ್ಮೀಯಾಗಿದ್ದು ಕಾಲಾನಂತರ ಜೈನನಾದನು. ಇವನೇನಪ್ಪಾ ಅಂದ್ರೆ ಮೊದಲು ವೈದಿಕ ಧರ್ಮನಾಗ್ತಾನೆ. ತದನಂತರ ಏನಂದ್ರೆ ಕೆಲವು ಗುರುಗಳ ಅಪೇಕ್ಷೆಯ ಮೇರೆಗೆ ಇವನು ಜೈನ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಅದೇ ರೀತಿ ಈತ ತನ್ನ ರಾಜ್ಯದಲ್ಲಿ ಜಾನಪದ ಪ್ರಸಿದ್ಧ ಕುಣಿಗಲ್ ಕೆರೆ ಸೇರಿದಂತೆ ಹಲವಾರು ಕೆರೆಗಳನ್ನು ಕಟ್ಟಿಸಿದನು, ಕೃಷಿ ಅಭಿವೃದ್ಧಿ ಪಡಿಸಿದನು. ಕೇಳಬಹುದು ನಿಮ್ಗೆ, ಯಾವ ಗಂಗರಾಜನು ಏನಪ್ಪಾ ಅಂದ್ರೆ ಕುಣಿಗಲ್ ಕೆರೆಯನ್ನ ನಿರ್ಮಾಣ ಮಾಡ್ತಾನೆ ಅನ್ನೋದನ್ನು ಕ್ವಶನ್ ಕೇಳಬಹುದು. ಅದೇ ರೀತಿ ಕೃಷಿಗೆ ತುಂಬಾ ಒತ್ತನ್ನ ಕೊಟ್ಟು ಕೃಷಿ ಏಳಿಗೆಗೆ ಸಹಕರಿಸ್ತಾನೆ ಸ್ಪರ್ಧಾರ್ಥಿಗಳೇ. ಚಾಳುಕ್ಯರ ವಿಜಯ ಮಹಾದೇವಿ, ನೊಳಂಬ ವಂಶದ ನೊಳಂಬ ಮಾಧವೆ ಹಾಗೂ ಮಾಲವ ರಾಜಪುತ್ರಿ ಇವನ ಮಡದಿಯರಾಗಿದ್ದರು. ಕೇಳಬಹುದು, ಸ್ತ್ರೀ ಪುರುಷನ ಮಡದಿಯರ ಹೆಸರುಗಳನ್ನ ಕೇಳಿ ಅದರಲ್ಲಿ ಅವನ ಮಡದಿಯ ಹೆಸರನ್ನ ಒಬ್ಬರನ್ನ ಬೇರೆ ಯಾರನ್ನೋ ಸೇರಿಸಿ ಇಲ್ಲಿ ಯಾವುದು ಅಲ್ಲ ಅಂತ ಕೇಳಬಹುದು. ಯಾರು? ಸ್ತ್ರೀ ಪುರುಷನ ಹೆಂಡತಿಯರಲ್ಲ ಅಂತಾನು ಕ್ವಶನ್ ಕೇಳಬಹುದು. ನಮ್ಮ KPSC ಆಗಿರ್ಬೋದು, KE ಆಗಿರ್ಬೋದು, ವಿಚಿತ್ರವಾದ ಕ್ವಶನ್ಗಳು ಕೇಳಿದ್ರೆ ಸಾಕಷ್ಟು ನಾವು ನೋಡಿದ್ದೀವಿ ಪ್ರೀವಿಯಸ್ ಇಯರ್ ಎಲ್ಲ. ಇವನಿಗೆ ಮಕ್ಕಳೆಂದ್ರೆ ದುಗ್ಗಮಾರ, ಎರೆಯಪ್ಪ, ಇಮ್ಮಡಿ ಶಿವಮಾರ, ವಿಜಯಾದಿತ್ಯ. ದುಗ್ಗಮಾರನು ಕುವಲಾಲ ನಾಡು ಅಂದ್ರೆ 300, ಗಂಗನಾಡು 600 ಪ್ರದೇಶಗಳನ್ನು ಆಳುತ್ತಿದ್ದನು. ದುಗ್ಗಮಾರನ ಪತ್ನಿ ಬಾದಾಮಿ ಚಾಳುಕ್ಯರ ಸಾಮಂತರ ಇಂದ್ರರಾಜನ ಮಗಳು ಕಂಚಿ ಹೆಬ್ಬೆ ಅಗಳಿ ಪ್ರಾಂತ್ಯವನ್ನ ಆಳ್ತಿದ್ರು. ಅಂದ್ರೆ ಇವರು ಏನಪ್ಪಾ ಅಂದ್ರೆ ಸ್ತ್ರೀ ಪುರುಷನ ಹೆಂಡತಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರ ಹೆಂಡತಿಯರಾಗಿರ್ಬೋದು ಕೆಲವೊಂದು ಪ್ರದೇಶಗಳನ್ನ ಆಳ್ವಿಕೆ ಮಾಡ್ತಿದ್ರು ಅಂತ ಇಲ್ಲಿ ತಿಳಿದು ಬರುತ್ತೆ ಸ್ಪರ್ಧಾರ್ಥಿಗಳೇ. ಈಗ ನಾವು ಧ್ರುವಿನೀತ ಆಗಿರ್ಬೋದು, ಭೂವಿಕ್ರಮ ಆಗಿರಬಹುದು, ಮತ್ತೆ ಸ್ತ್ರೀ ಪುರುಷ ಆಗಿರ್ಬೋದು, ಇವ್ರ ಬಗ್ಗೆ 1ನೇ ಶಿವಮಾರನ ಬಗ್ಗೆ ನಾನು ಏನೆಲ್ಲ ಮಾಡಿದ್ದೀನಿ, ಅವ್ರ ರಿಲೇಟೆಡ್ ಏನು ಪ್ರೀವಿಯಸ್ IAS ಆಗಿರ್ಬೋದು, KS ಆಗಿರ್ಬೋದು, FDA, SDA, PSI, PEC, ಗ್ರೂಪ್ C, ಗ್ರೂಪ್ B ಏನೆಲ್ಲ ಕ್ವಶನ್ಸ್ ಆಗಿದೆ ಅಂತ ನಾನು ಒಂದೊಂದನಾಗಿ ಹೇಳ್ಕೊಂಡು ಹೋಗ್ತೀನಿ. ಸಂಸ್ಕೃತದ ಮಹಾಕಾವ್ಯ ಭಾರವಿಯ ಕೀರ್ತಾರ್ಜುನಿಯ ಮಹಾಕಾವ್ಯದ 15ನೇ ಸರ್ಗಕ್ಕೆ ವ್ಯಾಖ್ಯಾನ ಬರೆದ ಪ್ರಸಿದ್ಧ ಗಂಗಾ ಅರಸ ಯಾರು ಅಂದ್ರೆ ಧ್ರುವಿನೀತ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ನೋಡಿ, ಗುಣಾಢ್ಯರ ಪೈಚಾಶಿ ಭಾಷೆಯ ಬೃಹತ್ ಕಥೆಯನ್ನು ಸಂಸ್ಕೃತಕ್ಕೆ ಅನುವಾದಿಸಿದ ಗಂಗಾ ಅರಸ ಯಾರು ಅಂದ್ರೆ ಧ್ರುವಿನೀತ. ರಾಜಮಾರ್ಗ, ಕವಿರಾಜಮಾರ್ಗ ಕೃತಿಯಲ್ಲಿ ಉಲ್ಲೇಖಗೊಂಡಿರುವ ಕನ್ನಡದ ಆರಂಭಿಕ ಗದ್ಯ ಬರಹಗಾರ ಹಾಗೂ ವಿದ್ವಾಂಸನಾದ ಗಂಗಾ ಅರಸ ಯಾರು ಅಂದ್ರೆ ಮತ್ತೆ ಧ್ರುವಿನೀತ. ನೋಡಿ, ಧ್ರುವಿನೀತನ ಶಿಕ್ಷಾ ಗುರುಗಳು ಅಂದ್ರೆ ವ್ಯಾಕರಣ ಗುರುಗಳು ಯಾರು ಅಂತ ಹೇಳಿದ್ರೆ ಪೋಳ್ಪಪಾರರು ಅಥವಾ ಶಬ್ದಾವತಾರ ಪ್ರೇಣೇತರು ಅಂತ ಸ್ಪರ್ಧಾರ್ಥಿಗಳೇ. ಇವು ಶಿಕ್ಷಾ ಗುರುಗಳು. ಕೆಳಗಿನ ಯಾವ ಅರಸನು ವೈಷ್ಣವ ಧರ್ಮಾವಲಂಬಿಯಾಗಿದ್ದು ಹಿರಣ್ಯ ಗರ್ಭ ಯಾಗವನ್ನ ಆಚರಣೆ ಮಾಡ್ತಾನೆ ಅಂತ ಹೇಳಿದ್ರೆ ಧ್ರುವಿನೀತ. ಮುಂದಿನ ಪ್ರಶ್ನೆ ನೋಡೋಣ. ಧ್ರುವಿನೀತನಿಗೆ ನಿರ್ವಿನೀತ, ಮೃತರಸ, ಕಮಲೋಜೋದರ, ಅವನೀತಿ ಸ್ಥಿರ ಮತ್ತು ಧರ್ಮ ಮಹಾರಾಜಾದಿರಾಜ ಮುಂತಾದ ಬಿರುದುಗಳು ಇದ್ದವು ಎಂದು ತಿಳಿಸುವ ಶಾಸನ ಯಾವುದು ಅಂದ್ರೆ ಹೆಬ್ಬೆಟ್ಟು ಶಾಸನ ಇವನಿಗೆ ಇದ್ದ ಬಿರುದುಗಳ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತೆ. ಧ್ರುವಿನೀತನು ತನ್ನ ಮಲ ಸಹೋದರನಿಗೆ ಸಹಾಯ ಮಾಡಲು ಯಾವ ರಾಜರನ್ನು ಸೋಲಿಸಿದನು ಎಂದು ಕಡುಟೂರು ಶಾಸನ ತಿಳಿಸುತ್ತೆ ಅಂತ ಹೇಳಿದ್ರೆ ಪಲ್ಲವ ಮತ್ತು ಬನವಾಸಿಯ ಕದಬರು ತನ್ನ ಮಲ ಸಹೋದರನಿಗೆ ಸಹಾಯ ಮಾಡತ್ತ ಅಂತ ಕಡುಟೂರು ಶಾಸನ ತಿಳಿಸುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಪುನ್ನಾಡಿನ ಅರಸ
ಸ್ಕಂದವರ್ಮನು ಮೃತಪಟ್ಟಾಗ ಗಂಡು ಮಕ್ಕಳು ಇಲ್ಲದ ಕಾರಣ ಅವನ ಮೊಮ್ಮಗನಾದ ಯಾವ ಅರಸನು ಪುನ್ನಾಡವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಅಂದ್ರೆ ಧ್ರುವಿನೀತ. ಓಕೆನಾ. ಅದೇ ರೀತಿ ಜೈನ ಬೋಧಕರು ಮತ್ತು ಶಬ್ದಾವತಾರ ಕೃತಿಯ ರಚನೆಕಾರರು ಆದ ಪೂಜ್ಯಪಾದರು ಯಾರ ಗುರುಗಳಾಗಿದ್ದರು ಅಂದ್ರೆ ಧ್ರುವಿನೀತನ ಜೈನ ಧರ್ಮದ ಗುರುಗಳಾಗಿರ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 10ನೇ ಪ್ರಶ್ನೆ ನೋಡೋಣ. ಧ್ರುವಿನೀತನ ನಂತರ ತಲಕಾಡಿನ ಗಂಗಾ ಸಿಂಹಾಸನವನ್ನೇರಿದ ಉತ್ತರಾಧಿಕಾರಿಗಳು ಯಾರು ಅಂದ್ರೆ ನೋಡಿ ಮುಷ್ಕರ, ಪೋಳವೀರ ಮತ್ತು ಶ್ರೀವಿಕ್ರಮ. 11ನೇ ಪ್ರಶ್ನೆ. ಪಲ್ಲವರ ಅರಸ 1ನೇ ಪರಮೇಶ್ವರ ವರ್ಮನನ್ನು ವಿಳಿಂದೈ ಕದನದಲ್ಲಿ ಸೋಲಿಸಿ ಉಗ್ರೋದಯ ಎಂಬ ಕಂಠಹಾರವನ್ನ ಗೆದ್ದ ಗಂಗಾ ಅರಸ ಯಾರು ಅಂದ್ರೆ ಭೂವಿಕ್ರಮ. ಅಂದ್ರೆ ಪಲ್ಲವರನ್ನ ಸೋಲಿಸಿ ಅವನು ಕಂಠಹಾರನ ಗೆದ್ಕೊಳ್ತಾನೆ. ಅದೇ ರೀತಿ 12ನೇ ಕ್ವಶನ್ ನೋಡೋಣ. ಭೂವಿಕ್ರಮನ ತಾಯಿ ಯಾವ ಮನೆತಕ್ಕೆ ಸೇರಿದ ರಾಣಿಯಾಗಿದ್ದಳು ಅಂದ್ರೆ ಚೋಳ ಮನೆತಕ್ಕೆ ಸೇರಿದ ರಾಣಿಯಾಗಿರ್ತಾಳೆ. 1ನೇ ಶಿವಮಾರ ಆಳ್ವಿಕೆಯ ಬಗ್ಗೆ ಯಾವ ಶಾಸನವು ವಿಶೇಷವಾಗಿ ತಿಳಿಸುತ್ತೆ ಅಂದ್ರೆ ಹಳ್ಳಿಗೇರಿ ಶಾಸನ 1ನೇ ಶಿವಮಾರನ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೆ ಸ್ಪರ್ಧಾರ್ಥಿಗಳೇ. 14ನೇದು ಶಿಷ್ಟಪ್ರಿಯ, ಅವನಿ ಮಹೇಂದ್ರ, ಸ್ಥಿರ ವಿನೀತ ಮತ್ತು ಶಿಷ್ಟ ವಿನೀತ ಎಂಬ ಬಿರುದುಗಳನ್ನು ಹೊಂದಿದ್ದ ಗಂಗಾ ಅರಸ ಯಾರು ಅಂದರೆ 1ನೇ ಶಿವಮಾರ. ಕೆಳಗಿನ ಯಾವ ಗಂಗಾ ಅರಸ ನವಕಾಮ ಎಂಬ ಹೆಸರಿನಿಂದಲೂ ಅತ್ಯಂತ ಪ್ರಸಿದ್ಧಿಯಾಗಿದ್ದನು ಅಂದರೆ 1ನೇ ಶಿವಮಾರ ಸ್ಪರ್ಧಾರ್ಥಿಗಳೇ. ಶ್ರೀ ಪುರುಷನ ಆಳ್ವಿಕೆಯ ಕಾಲದಲ್ಲಿ ಗಂಗಾ ರಾಜ್ಯವು ಅತ್ಯಂತ ಉಚ್ಛಾಯ ಸ್ಥಿತಿಯಲ್ಲಿದ್ದು ಆ ಕಾರಣದಿಂದ ಈ ರಾಜ್ಯವನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು ಅಂದ್ರೆ ಶ್ರೀ ರಾಜ್ಯ ಅಂತ ಕರೀತಿರ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸ್ತ್ರೀ ಪುರುಷನಿಗೆ ಇದ್ದ ಬಿರುದುಗಳಲ್ಲಿ ಸರಿಯಲ್ಲದ್ದು ಯಾವುದು ಅಂದ್ರೆ ನಾನು ಹೇಳಲಿಲ್ಲ ಸ್ಪರ್ಧಾರ್ಥಿಗಳೇ. 4 ಕೇಳಿ 1 ಏನ್ ಮಾಡ್ತಾರೆ ಅಂದ್ರೆ ಬೇರೆದನ್ನ ಕೇಳಿರ್ತಾರೆ. ನೋಡಿ 4 ನವಕಾಮ ಉಲ್ಲೇಖ. ನವಕಾಮ ಎಂಬುದು 1ನೇ ಶಿವಮಾರನಿಗಿದ್ದ ಬಿರುದು ಸ್ಪರ್ಧಾರ್ಥಿ. 18ನೇ ಪ್ರಶ್ನೆ. ಶ್ರೀ ಪುರುಷನು ಸಂಸ್ಕೃತ ಭಾಷೆಯಲ್ಲಿ ಆನೆಗಳನ್ನು ಪೊಳಗಿಸುವ ಕಲೆಯ ಬಗ್ಗೆ ರಚಿಸಿದ ಪ್ರಸಿದ್ಧ ಕೃತಿ ಯಾವುದು ಅಂದ್ರೆ ಗಜಶಾಸ್ತ್ರ. 19ನೇದು. ರಾಷ್ಟ್ರಕೂಟರ 1ನೇ ಕೃಷ್ಣನಿಂದ ಸೋತು ತನ್ನ ರಾಜಧಾನಿಯನ್ನು ಮಾಕುಂದದಿಂದ ಯಾವ ಸ್ಥಳಕ್ಕೆ ಸ್ಥಳಾಂತರಿಸಿದನು ಅಂದ್ರೆ ಮಾಣೆ ಅಥವಾ ಮಾನ್ಯಪುರ, ನೆಲಮಂಗಲ ತಾಲೂಕಿನಲ್ಲಿ ಈಗ ಪ್ರಸ್ತುತ ಇದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 20ನೇ ಪ್ರಶ್ನೆ ನೋಡೋಣ. ಸ್ತ್ರೀ ಪುರುಷನು ತನ್ನ ರಾಜ್ಯದಲ್ಲಿ ಕೃಷಿ ಅಭಿವೃದ್ಧಿಗಾಗಿ ನಿರ್ಮಿಸಿದ ಜನಪ್ರಿಯ ಹಾಗೂ ಬೃಹತ್ ಕೆರೆ ಯಾವುದು ಅಂದ್ರೆ ಕುಣಿಗಲ್ ದೊಡ್ಡ ಕೆರೆ. ಅಂದ್ರೆ ನಾವು ಇದರ ಬಗ್ಗೆ ಮೂಡಲ್ ಕುಣಿಗಲ್ ಕೆರೆ ನೋಡೋದೊಂದು ಈ ಭೋಗ ಅಂತ ಇದೆ ಹಾಡಿದೆ, ಅದು ತುಂಬಾ ಫೇಮಸ್ ಆಗಿದೆ. ಪಲ್ಲವರ 2ನೇ ಪರಮೇಶ್ವರ ವರ್ಮನನ್ನು 2ನೇ ವಿಳಿಂದೈ ಕದನದಲ್ಲಿ ಸೋಲಿಸಿದ ನಂತರ ಸ್ತ್ರೀ ಪುರುಷನು ಧರಿಸಿದ ಪಲ್ಲವರ ಪ್ರಸಿದ್ಧ ಬಿರುದು ಯಾವುದು ಅಂದ್ರೆ ಪೆರ್ಮನಾಡಿ ಎಂಬ ಬಿರುದನ್ನ ಅವನು ಗಳಿಸ್ತಾನೆ. 22ನೇ ಪ್ರಶ್ನೆ ನೋಡೋಣ. ಸ್ತ್ರೀ ಪುರುಷನು ತನ್ನ ಮಗಳನ್ನು ಯಾವ ಪಾಂಡ್ಯ ಅರಸನಿಗೆ ಕೊಟ್ಟು ವಿವಾಹ ಮಾಡಿದನು ಅಂದ್ರೆ ತೆರಮಾರನಿಗೆ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡ್ತಾನೆ. 23ನೇ ಪ್ರಶ್ನೆ. ಸ್ತ್ರೀ ಪುರುಷನು ಧರ್ಮಕ್ಕೆ ಸಂಬಂಧಿಸಿದ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು ಅಂದ್ರೆ ಆತನು ಮೂಲತಃ ವೈದಿಕ ಧರ್ಮಿಯಾಗಿದ್ದು ಕಾಲಾನಂತರ ಏನಂದ್ರೆ ಜೈನ ಧರ್ಮಕ್ಕೆ ಮತಾಂತರಗೊಳ್ತಾನೆ ಸ್ಪರ್ಧಾರ್ಥಿಗಳೇ. 24ನೇ ಪ್ರಶ್ನೆ ನೋಡೋಣ. ಶ್ರೀ ಪುರುಷನ ಹೆಂಡತಿಯರಲ್ಲಿ ಬಾದಾಮಿ ಚಾಳುಕ್ಯರ ವಿದ್ಯಾದಿತ್ಯನೊಂದಿಗೆ ಸಂಬಂಧ ಹೊಂದಿದ ರಾಣಿ ಯಾರು ಅಂದ್ರೆ ವಿಜಯ ಮಹಾದೇವಿ. ಕುವಲಾಲ ನಾಡು 300 ಮತ್ತು ಗಂಗನಾಡು 600 ಪ್ರದೇಶಗಳನ್ನು ಆಳುತ್ತಿದ್ದ ಸ್ತ್ರೀ ಪುರುಷನ ಮಗ ಯಾರು ಅಂದ್ರೆ ದುರ್ಗಮಾರ ಅಥವಾ ದುರ್ಗುಮಾರ. ಏನಂದ್ರೆ ಸಾಕಷ್ಟು ಆಳ್ವಿಕೆ ಮಾಡ್ತಿರ್ತಾರೆ ಇವನ್ನೆಲ್ಲ. ಯಾವುದು ಕೋಲಾಲ ನಾಡು 300 ಅಂದ್ರೆ 300 ಗ್ರಾಮಗಳು, ಗಂಗನಾಡು ಅಂದ್ರೆ 600 ಪ್ರದೇಶ, ಅದನ್ನು ಗ್ರಾಮಗಳಂತಾನೆ ಗುರುಸ್ಕೊಳ್ತಾರೆ. ಯಾರು ಅಂದ್ರೆ ದುರ್ಗಮಾರ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ನಾನು ಮಾಡಿದ ಯಾರು ಧ್ರುವಿನೀತ ಆಗಿರ್ಬೋದು, ಯಾರು ಭೂವಿಕ್ರಮ ಆಗಿರ್ಬೋದು, 1ನೇ ಶಿವಮಾರ ಆಗಿರ್ಬೋದು, ಜೊತೆಗೆ ನಮ್ಮ ಸ್ತ್ರೀ ಪುರುಷರಾಗಿರ್ಬೋದು, ಟೋಟಲ್ 25 MCQ ಕ್ವಶನ್ಸ್ ಅನ್ನ ಇದರಲ್ಲಿ ಸಿಕ್ಕಿದೆ ನನಗೆ. ಅಂದ್ರೆ ಪ್ರೀವಿಯಸ್ ಇಯರ್ ಏನೆಲ್ಲ ಕೇಳಿದರೆ ಅದನ್ನ ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ಪರ್ಧಾರ್ಥಿಗಳೇ. ನಿಮ್ಗೆ ಏನೇ ಡೌಟ್ ಇದ್ರಿ ಕರೆ ಮಾಡಿ, ಮತ್ತೆ ಮೆಸೇಜ್ ಮಾಡಿ. ನಿಮ್ಗೆ ಏನಾದರೂ ಕಮೆಂಟ್ಸ್ ಬಾಕ್ಸಲ್ಲಿ ಏನಾದರೂ ನಿಮ್ಗೆ ಅನಿಸಿದ್ದನ್ನು ತಿಳಿಸಿದ್ರೆ ಅದನ್ನ ನನಗೆ ಸಂಪೂರ್ಣವಾಗಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಏನೇ ಡೌಟ್ ಇರಲಿ, ಎಕ್ಸಾಮ್ ರಿಲೇಟೆಡ್ ಆಗಿ ಏನೇ ಡೌಟ್ ಇದ್ರು ನೀವು ಕರೆ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.